ಪ್ರೈಸ್ ದಿ ಲಾರ್ಡ್. ಬೇಗನೆ ಬರುವಂತ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಎಲ್ಲ ವೀಕ್ಷಕರಿಗೂ ಪ್ರೀತಿಯ ವಂದನೆಗಳು. ದೇವರು ನಮ್ಮನ್ನು ಎಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ಮತ್ತೊಂದು ವಿಡಿಯೋ ಆಗಿ ನಿಮ್ಮ ಮಧ್ಯದಲ್ಲಿ ಬರುವಂತೆ ಪರಿಶುದ್ಧನಾಗಿರುವಂತಹ ದೇವರು ಸಹಾಯ ಮಾಡಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಪ್ರಿಯ ದೇವಜನರೇ, ನಾವು ಕಳೆದ ದಿವಸಗಳು ಚಿಂತಿಸಿರುವಂತ ವಿಷಯಗಳ ಮುಂದಿನ ಭಾಗಕ್ಕೆ ಹೋಗುವುದಕ್ಕಾಗಿ ಕರ್ತನಲ್ಲಿ ಬಯಸುತ್ತೇನೆ. ನೀವು ಕೊಡುವಂತ ಸಪೋರ್ಟಿಗಾಗಿ ನಾನು ನಿಮಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಮುಂದೆ ಕೂಡ ನಿಮ್ಮ ಸಪೋರ್ಟುಗಳನ್ನ ಎದುರು ನೋಡಿಕೊಂಡು ಕ್ಲಾಸಿಗೆ ಹೋಗುವುದಕ್ಕಾಗಿ ಕರ್ತನಲ್ಲಿ ಬಯಸುತ್ತೇನೆ. ನಾವು ಕಲಿಯುವಂತ ವಿಷಯದ ಕಡೆಗೆ ನಮ್ಮ ಗಮನವನ್ನು ಕೊಡೋಣ. ಪರಿಶುದ್ಧಾತ್ಮನ ಸ್ನಾನದ ವಿಷಯ ಬಗ್ಗೆಯನ್ನ ನಾವು ಕಲಿಯುತ್ತಾ ಇದ್ದೇವೆ. ಪವಿತ್ರಾತ್ಮನನ್ನು ಕುರಿತಾಗಿ ಅರಿಯುವುದು ಬಹಳ ಉತ್ತಮವಾಗಿರುವಂತ ವಿಷಯವಾಗಿದೆ. ಸೊ ನಾವೆಲ್ಲರೂ ಪರಿಶುದ್ಧಾತ್ಮನನ್ನ ಅರಿಯಬೇಕು. ಅವನ ಯಾರು, ಕೆಲಸಗಳು ಹೇಗೆ, ಪವಿತ್ರಾತ್ಮನನ್ನು ಹೇಗೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ, ಇದೆಲ್ಲ ಅರಿತುಕೊಂಡು ದೇವರ ಮುಂದೆ ಪ್ರಾರ್ಥಿಸುವಾಗ ಪವಿತ್ರಾತ್ಮ ಸ್ನಾನವು ನಮಗೆ ಹೊಂದುವುದಕ್ಕೆ ಸಾಧ್ಯ. ಸೊ ನಮ್ಮ ವಿಷಯಕ್ಕೆ ಡೈರೆಕ್ಟ್ ಆಗಿ ನಾನು ಬರುತ್ತಾ ಇದೆ. ಕಳೆದ ದಿವಸ ನಾವು ನಿಲ್ಲಿಸಿರುವಂತ ವಿಷಯ ಓನ್ ರಿಸೀವಿಂಗ್ ದಿ ಗಿಫ್ಟ್ ಎಂಬುದಾಗಿ. ಅಂದರೆ ದಾನಗಳು, ಪವಿತ್ರ ಆತ್ಮನ ವರಗಳನ್ನು ಹೊಂದಿರುವಂತವರ ವಿಷಯ ಕುರಿತಾಗಿ ಕಳೆದ ವಿಡಿಯೋದಲ್ಲಿ ನಾವು ಅದನ್ನ ಚಿಂತಿಸಿದೆ. ಸೊ ಇವತ್ತು ನಮಗೆ ಚಿಂತಿಸೋಣ ಅ ಗಿಫ್ಟ್ ಆಫ್ ದಿ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ವರಗಳು, ಇಲ್ಲ ಪವಿತ್ರಾತ್ಮನಿಂದ ಉಂಟಾಗುವ ದಾನಗಳು, ಪರಿಶುದ್ಧಾತ್ಮನ ಕೊಡುವಂತ ವರಗಳನ್ನ ದೇವರ ವಚನದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 7ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೂ ಪರಿಶುದ್ಧಾತ್ಮನಿಂದ ಉಂಟಾಗುವ ದಾನಗಳನ್ನ ನಮಗೆ ಅಲ್ಲಿ ನೋಡುವುದಕ್ಕೆ ಸಾಧ್ಯ. ಹೆಚ್ಚು ಕಡಿಮೆ 9 ವಿಧವಾದಂತ ವರಗಳು ಪವಿತ್ರಾತ್ಮನಿಂದ ಉಂಟಾಗುವುದು ಎಂಬುದಾಗಿ ಆ ಭಾಗದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. 9 ವಿಧವಾದಂತ ವರಗಳು ಎಂಬುದಾಗಿ, ದ 9 ಗಿಫ್ಟ್ಸ್ ಆಫ್ ದಿ ಹೋಲಿ ಸ್ಪಿರಿಟ್, 9 ವಿಧವಾದಂತ ವರಗಳನ್ನು ಕುರಿತು ಇವತ್ತು ನಮಗೆ ಚಿಂತಿಸೋಣ. ಈ ವರಗಳು ದೇವರ ವಚನದಲ್ಲಿ ಇರುವುದು ನಮಗೆ ಯೇಸು ಪ್ರೋಮಿಸ್ ಮಾಡಿರುವುದಾಗಿದೆ. ಯೇಸು ನಮಗೆ ಪ್ರೋಮಿಸ್ ಮಾಡಿರುವಂತ ಕಾರ್ಯಗಳಾಗಿದೆ, ವಚನದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ಹಾಗಾದರೆ ಈ ಪ್ರೋಮಿಸು ಯಾವತ್ತೂ ದೇವರು ತಿರುಗಿ ತೆಗೆಯಲಿಲ್ಲ ಎಂಬುದಾಗಿ, ಪ್ರೋಮಿಸು ನಿಂತು ಹೋಗಲಿಲ್ಲ, ವಾಗ್ದಾನಗಳು ನಿಂತು ಹೋಗಲಿಲ್ಲ ಎಂಬುದಾಗಿ ವಚನ ಕಲಿಯುವಂತವರಿಗೆ ಗೊತ್ತಾಗುತ್ತದೆ. ಸೊ ಇವತ್ತು ನಾವು ಪರಿಶುದ್ಧಾತ್ಮನಿಂದ ಉಂಟಾಗುವ ವರಗಳು, ಅನೇಕ ವರಗಳು, ಹೆಚ್ಚು ಕಡಿಮೆ ಒಂದು 9 ವರಗಳನ್ನ ಕುರಿತು ನಾವು ಇವತ್ತು ಚಿಂತಿಸುವುದಕ್ಕೆ ಕರ್ತನಲ್ಲಿ ಇಷ್ಟಪಡುತ್ತೇನೆ. ಆ 9 ವಿಧವಾದಂತ ವರಗಳನ್ನ ನಮಗೆ 3 ಭಾಗಗಳನ್ನಾಗಿ ವಿಂಗಡಿಸಿ ಕಲಿಯುವುದಕ್ಕೆ ಸಾಧ್ಯ. 9 ವರಗಳನ್ನ 3 ಭಾಗಗಳನ್ನಾಗಿ ನಮಗೆ ಬೇರ್ಪಡಿಸಿ ಕಲಿಯುವುದಕ್ಕೆ ಸಾಧ್ಯವಾಗುತ್ತದೆ. ಸೊ ಇದು ಸತ್ಯವೇದ ಪುಸ್ತಕದಲ್ಲಿ ಈ ತರವಾಗಿ ಇಲ್ಲ. ಆದರೆ ಕಲಿಯುವುದಕ್ಕೋಸ್ಕರ, ವರಗಳನ್ನ ಅರಿಯುವುದಕ್ಕೋಸ್ಕರ, ನಾವು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ನಮಗೆ ಬೇರ್ಪಡಿಸಿ ಕಲಿಯುವುದಕ್ಕೆ ಸಾಧ್ಯ. ಈ ಒಂದು ವಿಷಯಕ್ಕಾಗಿ ಮಾತ್ರ. ಯಾಕಂದ್ರೆ ನಾವು ವರಗಳನ್ನ ಕುರಿತು ಕಲಿಯುತ್ತಾ ಇದ್ದೇವೆ. ಕಲಿಯುವುದರಿಂದ ಅದು ಈ ರೀತಿಯಾಗಿ ಕಲಿಯುವುದಾದರೆ ಅದು ವರಗಳು ನಮಗೆ ಬೇಗ ಅರ್ಥವಾಗುತ್ತದೆ, ಅದು ನಮಗೆ ಬೇಗ ಅರಿಯುವುದಕ್ಕೂ ತಿಳಿದುಕೊಳ್ಳುವುದಕ್ಕೂ ಸಾಧ್ಯವಾಗುತ್ತದೆ. ಹಾಗಾದರೆ 9 ವಿಧವಾದಂತ ವರಗಳು. ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ
ಅದರ 7ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೂ. ಫಸ್ಟ್ ಕೊರಿಂಥಿಯನ್ ಚಾಪ್ಟರ್ 12 verse 7 to 10 ಎಂಬುದಾಗಿ ವಚನದವರೆಗೂ ನಾವು ಓದುವಾಗ ನಮಗೆ ಗೊತ್ತಾಗುತ್ತದೆ. 3 ಭಾಗಗಳನ್ನಾಗಿ 9 ವರಗಳನ್ನ ಬೇರ್ಪಡಿಸುವುದಕ್ಕೆ ಸಾಧ್ಯ. 3 ಗುಂಪಿನಲ್ಲಿ, ಒಂದು ಗುಂಪಿನಲ್ಲಿ 3 ವರಗಳು, ಹಾಗೆ 3 ಗುಂಪಿನಲ್ಲಿ 9 ವರಗಳನ್ನ ನಮಗೆ ಸೇರಿಸಿ ಅರಿಯುವುದಕ್ಕೂ ನೆನಪು ಮಾಡಿಕೊಳ್ಳುವುದಕ್ಕೂ ಕಲಿಯುವುದಕ್ಕೂ ಸಾಧ್ಯವಾಗುತ್ತದೆ. ಸೊ ಬೇಗನೆ ಹೋಗುವುದಕ್ಕಾಗಿ ಇಷ್ಟಪಡುತ್ತೇನೆ. ಯಾಕಂದ್ರೆ ನನ್ನ ವಿಡಿಯೋ ನೋಡುವಂತ ನಿಮಗೆ ಗೊತ್ತಾಗುತ್ತದೆ. ಆಮೇಲೆ ಹೆಚ್ಚು ವಾಕ್ಯಗಳನ್ನ ಹೇಳಿ ನಾವು ಸಮಯವನ್ನು ಮುಂದುವರಿಸುವುದಕ್ಕೆ ಇಷ್ಟಪಡುತ್ತಾ ಇಲ್ಲ. ಕಲಿಯುವುದಕ್ಕೆ ಇಷ್ಟವುಳ್ಳವರಿಗೂ, ವಾಕ್ಯಗಳು, ವಚನಗಳು, ಪವಿತ್ರಾತ್ಮನ ವಿಷಯ ಬಗ್ಗೆ ಅರಿಯುವುದಕ್ಕೆ ಇಷ್ಟವುಳ್ಳವರು ಈ ವಿಡಿಯೋ ಒಂದು ಕಂಡರೆ ನಿಮಗೆ ಬೇಗ ಇಂದಲಾಗಿದೆ ಕಾರ್ಯ ಎಂಬುದಾಗಿ ಅರ್ಥವಾಗುತ್ತದೆ. ಸೊ ಅದಕ್ಕಾಗಿ ತುಂಬಾ ವಾಕ್ಯಗಳನ್ನ ಹೇಳಿ ಹೆಚ್ಚಿನ ವಿವರಣವನ್ನ ಹೇಳದಂತೆ ಬಹಳ ಸಂಕ್ಷಿಪ್ತವಾಗಿ ಈ ಕಾರ್ಯಗಳನ್ನ ಹೇಳುವುದಕ್ಕೆ ನಾನು ಬಯಸುತ್ತಾ ಇದ್ದೇನೆ. ಸೊ ನಮ್ಮ ವಿಷಯಕ್ಕೆ ನಮಗೆ ಹೋಗೋಣ. 1ನೇ ವರವಾಗಿದೆ ದ ಫಸ್ಟ್ ಗಿಫ್ಟ್ ಏನಂತ ಅಂದರೆ, ಕೊರಿಂಥ್ಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ಓದುವಾಗ, ನಾನು ಆ ವಾಕ್ಯವೆತ್ತಿ ಓದುವುದಕ್ಕೆ ಸಮಯ ಬೇರ್ಪಡಿಸುತ್ತಾ ಇಲ್ಲ. ನೀವು ಆ ವಾಕ್ಯವನ್ನು ಎತ್ತಿ ಓದಿರಿ, ನಿಮಗೆ ಕೃತ್ಯವಾಗಿ ಕಾರ್ಯ ಅರ್ಥವಾಗುತ್ತದೆ. ಸೊ 1ನೇ ಗಿಫ್ಟ್ ದ ಗಿಫ್ಟ್ ಆಫ್ ರೆವಲೇಷನ್ ಎಂಬುದಾಗಿ, ಅಂದರೆ ಪ್ರಕಟಣೆಯ ಗಿಫ್ಟ್, ಪ್ರಕಟಣೆಯ ವರದಲ್ಲಿ 3 ವರಗಳನ್ನ ನಮಗೆ ಸೇರಿಸುವುದಕ್ಕೆ ಸಾಧ್ಯ. 3 ವರಗಳು ಸೇರಿಸಿ ಒಂದು ವರವಾಗಿ ಹೇಳುತ್ತಾ ಇದೆ, ಪ್ರಕಟಣೆಯ ವರ. ಅಂದರೆ ನೆನಪು ಮಾಡಿಕೊಳ್ಳುವುದಕ್ಕಾಗಿ, ಈಸಿಗಾಗಿ ನಾನು ಈ ತರವಾಗಿ ಹೇಳುತ್ತಾ ಇರುವುದು. 1ನೇ ವರವು ಪ್ರಕಟಣೆಯ ವರವು, ದ ಗಿಫ್ಟ್ ಆಫ್ ರೆವಲೇಷನ್ ಎಂಬುದಾಗಿ. ಪ್ರಕಟಣೆಯ ವರವು ಬಹಳ ಇಂಪಾರ್ಟೆಂಟ್ ಆಗಿ ಈ ಕಾಲದಲ್ಲಿ ಬೇಕಾಗಿರುವುದು ಎಂಬುದಾಗಿಯೂ ನಮಗೆ ಗೊತ್ತಾಗುತ್ತದೆ. ಸೊ ಪ್ರಕಟಣೆಯ ವರವು ಏನು ಎಂಬುದಾಗಿ ನಮಗೆ ಗೊತ್ತು. ಮರೆಯಾಗಿ ಇರುವಂತ ವಿಷಯಗಳನ್ನ ಪ್ರಕಟಿಸುವುದಾಗಿದೆ. ಯಾಕಂದ್ರೆ ದೇವರ ವಚನ ಪ್ರಕಾರವಾಗಿ ಮನುಷ್ಯರ ಒಳಗೆ ಮರೆಯಾಗಿದ್ದಿರುವಂತ ವಿಷಯ, ದೇವರು ಮರೆಯಾಗಿಟ್ಟಿರುವಂತ ಗುಡಾರ್ಥಗಳು ದೇವರ ಸಮ್ಮುಖದಲ್ಲಿ ಕೇಳಿ ದೇವರಿಂದ ಅದರ ವಿಷಯಗಳು ಪಡೆದುಕೊಂಡು ಅದು ಜನರಿಗೆ ಪ್ರಕಟಿಸುವುದಾಗಿದೆ, ಪ್ರಕಟಣೆಯ ವರ ಎಂಬುದಾಗಿ. ಉದಾಹರಣೆ ಕೇಳಿದರೆ, ಈ ದಾನಿಯೇಲನು ಇರೆಮ್ಯಾವಿನ ಗ್ರಂಥದಲ್ಲಿ ಓದುತ್ತಾ ಬರುವಾಗ 70 ವಾರಗಳ ನಂತರವಾಗಿ ಬಾಬಿಲೋನಿನಿಂದ ನಮಗೊಂದು ಬಿಡುಗಡೆ ಉಂಟಾಗುತ್ತದೆ ಎಂದೇ ಇರೆಮ್ಯಾವಿನ ಗ್ರಂಥದಲ್ಲಿ ಬರೆದಿದ್ದೆ. ಆ ಭಾಗವನ್ನು ಓದಿದ ಮೇಲೆ ದಾನಿಯೇಲನು ಏನ್ ಮಾಡಿದನು? ಪ್ರಾರ್ಥನೆಗಾಗಿ ಕುತ್ಕೊಂಡಿದ್ದನು. ಅವನ ಪ್ರಾರ್ಥನಾ ವಿಷಯವೇನೆಂದರೆ, ಆ 70 ವಾರಗಳು ಯಾವಾಗ ಆಗುತ್ತದೆ, 70 ವಾರಗಳಲ್ಲಿ ಏನೇನು ಸಂಭವಿಸುತ್ತದೆ, ಆ ಬಿಡುಗಡೆ ನಮಗೆ ಯಾವಾಗ ಉಂಟಾಗುತ್ತದೆ ಎಂಬುದಾಗಿ ದಾನಿಯೇಲನು ಪ್ರಾರ್ಥನೆಗೆ ಕುತ್ಕೊಂಡಿದ್ದೆನು. ಪ್ರಾರ್ಥನೆಯಲ್ಲಿ ದಾನಿಯೇಲನಿಗೆ ಅದಕ್ಕೆ ಉತ್ತರ ಉಂಟಾಗುತ್ತಾ ಇದೆ. ದೂತನು ದಾನಿಯೇಲನ ಪ್ರಾರ್ಥನಾ ಆ ರೂಮಿನಲ್ಲಿ ಬಂದು ಅವನಿಗೆ ಹೇಳುತ್ತಾ ಇದೆ, ದಾನಿಯೇಲನೇ, ಕಾರ್ಯಗಳನ್ನ ನೀನು ಗ್ರಹಿಸಿಕೊಳ್ಳಿ ಎಂಬುದಾಗಿ. ದೇವರು ಇರೆಮ್ಯಾವಿನಲ್ಲಿ ಹೇಳಿರುವಂತ ಆ ಗುಡಾರ್ಥವನ್ನು ದಾನಿಯೇಲನಿಗೆ ದೇವರು ಪ್ರಕಟಿಸುತ್ತಾ ಇದೆ. ದಾನಿಯೇಲು ಆ ವಿಷಯಗಳ ಕಾರ್ಯ ಕೃತ್ಯವಾಗಿ ದಾನಿಯೇಲನ ಪುಸ್ತಕದಲ್ಲಿ ಬರೆಯುತ್ತಾ ಇದೆ. ಈ ತರವಾಗಿ ಹೇಳುವುದಕ್ಕೂ ಬರೆಯುವುದಕ್ಕೂ ಹೇಳುವಂತ ಹೆಸರಾಗಿದೆ ದ ಗಿಫ್ಟ್ ಆಫ್ ರೆವಲೇಷನ್ ಎಂಬುದಾಗಿ. ಹಾಗಾದರೆ ಒಬ್ಬ ಸಭಾ ನಾಯಕನಿಗೂ, ವಿಶ್ವಾಸಿಗಳಿಗೂ, ಸಭಾ ಹಿರಿಯರಿಗೂ, ಸೇವಕರಿಗೂ ಪ್ರಕಟಣೆಯ ವರವು ಅವಶ್ಯಕತೆ ಉಂಟು. ಏನಂದರೆ, ದೇವರ ವಚನದಲ್ಲಿ ಬರೆಯಲ್ಪಟ್ಟಂತ ಮರ್ಮಗಳು, ಗುಡಾರ್ಥಗಳು ಪ್ರಕಟಿಸುವುದಕ್ಕೆ ನಮಗೆ ದೇವರಿಂದ ವರ ಹೊಂದಿಕೊಳ್ಳಬೇಕು. ಅನೇಕ ಕಾರ್ಯಗಳು ವಚನದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ.
ಸಭೆ ಎಂಬುದಾಗಿರುವಂತದ್ದು ಮರ್ಮವಾಗಿದೆ ಅಂತ ನಮಗೆ ಗೊತ್ತಾಗುತ್ತದೆ. ಆದರೆ ಅಪೊಸ್ತಲರ ಕಾಲದಲ್ಲಿ, ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಸಭೆ ಒಂದು ಗೂಢಾರ್ಥವಾಯಿತು. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಪೌಲನ ಮೂಲಕವಾಗಿ ಆ ಸಭೆ ಏನೆಂದೇ ದೇವರು ಪ್ರಕಟಿಸಿದನು. ಏನಾಗಿದೆ ಆ ಸಭೆ, ಆ ಸಭೆಗೆ ಏನೆಲ್ಲ ಇರುತ್ತದೆ, ಸಭೆ ಹೆಂಗಿರಬೇಕು ಎಂಬುದಾಗಿರುವಂತ ಪ್ರಕಟಣೆ ದೇವರಿಂದ ಪೌಲನು ಹೊಂದಿ ಅದು ಆಮೇಲೆ ಪತ್ರಿಕೆಗಳ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟಿದನು. ಹಾಗಾದರೆ ನಿಮಗೆ ಪ್ರಕಟಣೆಯ ವರ ಏನು ಎಂಬುದಾಗಿ ಅರ್ಥವಾಯಿತು. ಆ ಪ್ರಕಟಣೆಯ ವರದಲ್ಲಿ 3 ವರಗಳನ್ನ ಒಳಪಡಿಸಿದ್ದೇವೆ. ಪ್ರಕಟಣೆಯ ವರದಲ್ಲಿ 3 ವರಗಳನ್ನು ಒಳಪಡಿಸಿದ್ದೇವೆ. ಒಂದನೇದಾಗಿ ಜ್ಞಾನವರ ಎಂಬುದಾಗಿ. ಒಂದನೇದಾಗಿ ಜ್ಞಾನವು ಅದೊಂದು ವರವಾಗಿದೆ. ನಾವು ಆಮೇಲೆ 12ನೇ ಅಧ್ಯಾಯ, ಕೊರಿಂಥೆ ಬರೆದ ಪತ್ರಿಕೆ 1 ಕೊರಿಂಥೆ 12ನೇ ಅಧ್ಯಾಯ 7ನೇ ವಾಕ್ಯದಿಂದ ಓದುವಾಗ, ದೇವರ ಆತ್ಮನಿಂದ ಉಂಟಾಗುವ ಜ್ಞಾನವರವು ಎಂಬುದಾಗಿ ನಾವಲ್ಲಿ ನೋಡುತ್ತೇವೆ. ಜ್ಞಾನವು ಒಂದು ವರವಾಗಿದೆ. ಅದು ಪರಿಶುದ್ಧಾತ್ಮನ ಕೊಡುವಂತ ಒಂದು ಗಿಫ್ಟ್ ಆಗಿದೆ. ಜ್ಞಾನವು ಅದು ಏನಕ್ಕೆ? ದೇವರ ವಚನವು ವ್ಯಾಖ್ಯಾನ ಮಾಡುವುದಕ್ಕೆ, ದೇವರ ವಚನದ ಕಾರ್ಯಗಳನ್ನ ಕಲಿಸುವುದಕ್ಕೆ, ದೇವರ ವಚನದಲ್ಲಿ ಬರೆಯಲ್ಪಟ್ಟಂತ ಕಾರ್ಯ ಅದರ ಕೃತ್ಯ ಅರ್ಥದಲ್ಲಿ ಕಲಿತುಕೊಂಡು ಅದನ್ನು ಹೇಳುವುದಕ್ಕೆ ನಮಗೆ ಜ್ಞಾನವರವು ಅವಶ್ಯಕತೆ ಉಂಟು. ಜ್ಞಾನವು ಅಂದರೆ ದೈವಿಕ ಜ್ಞಾನವು, ಲೋಕದ ಜ್ಞಾನದ ವಿಷಯ ಬಗ್ಗೆ ಅಲ್ಲ ಹೇಳುತ್ತಾ ಇರುವುದು. ದೈವಿಕ ಜ್ಞಾನವಿದ್ದರನ್ನೇ ದೇವರ ವಚನ ವ್ಯಾಖ್ಯಾನಿಸುವುದಕ್ಕೆ ಸಾಧ್ಯ. ಅಪೊಸ್ತಲನಾದಂತ ಪೇತ್ರನು ಹೇಳುತ್ತಾ ಇದೆ, ದೇವರ ವಚನ ಮನುಷ್ಯನ ಇಷ್ಟದಿಂದ ವ್ಯಾಖ್ಯಾನಿಸುವುದಕ್ಕಾಗುವುದಿಲ್ಲ. ದೇವರ ವಚನ ವ್ಯಾಖ್ಯಾನಿಸಬೇಕೆಂದರೆ ದೈವಿಕ ಜ್ಞಾನ ಉಂಟಾಗಬೇಕು. ಹಾಗಾದರೆ ಪ್ರಿಯರೇ, ಜ್ಞಾನವರಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಆ ವರವು ಪರಿಶುದ್ಧಾತ್ಮನ ಸ್ನಾನದ ಮೂಲಕವಾಗಿ ನಿಮಗೆ ಸಿಕ್ಕುತ್ತದೆ. ಅದು ನಷ್ಟವಾಗಲಿಲ್ಲ, ಅದು ಮನುಷ್ಯನಿಂದ ತೆಗೆಯಲಾಗಲಿಲ್ಲ. ಅದು ಮನುಷ್ಯನ ಒಳಗೆ ಲೋಕದಲ್ಲಿ ಪರಿಶುದ್ಧಾತ್ಮನು ಲೋಕದಲ್ಲಿ ಇರುವವರೆಗೂ ಆ ವರವು ನಮಗೆ ಉಪಯೋಗಿಸುವುದಕ್ಕೆ ಸಾಧ್ಯ. ಆದರೆ ಯಾರು ಬಯಸುತ್ತಾನೋ ಅವನಿಗೆ ಆ ವರವನ್ನು ಸಿಕ್ಕುತ್ತದೆ. ಅದರಿಂದ ನನ್ನ ಒಂದು ಅಭಿಪ್ರಾಯ ಪ್ರಕಾರ ದೇವರ ಸೇವಕರು, ಸಭಾವಿಶ್ವಾಸಿಗಳು ಜ್ಞಾನವರಕ್ಕಾಗಿ ಪ್ರಾರ್ಥಿಸಿರಿ. ಯಾಕಂದರೆ ವಚನವು ಕೃತ್ಯವಾಗಿ ನಾವು ಅರಿಯಬೇಕಂದರೆ ದೈವಿಕ ಜ್ಞಾನವು ನಮಗೆ ಅವಶ್ಯಕತೆ ಉಂಟು. ಇಲ್ಲದಿದ್ದರೆ ದುರ್ಬೋಧಕರು ಬಂದು ತಪ್ಪಾದಂತ ಬೋಧನೆಯನ್ನು ಮಾಡಿ ಸಭಾ ಜನರನ್ನ ಗೊಂದಲಪಡಿಸಿ ವಿಶ್ವಾಸದಿಂದ ಬೀಳಿಸುವುದಕ್ಕೆ ಸಾಧ್ಯ. ಅದರಿಂದ ಯೇಸು ಕ್ರಿಸ್ತನು ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ಹೇಳುತ್ತಾ ಇದೆ, ಯಾರು ನಿಮ್ಮನ್ನು ಮೋಸಗೊಳಿಸದಂತೆ ಇರುವುದಕ್ಕೆ ನೋಡಿಕೊಳ್ಳಿರಿ. ಸೊ ಯಾರು ನಮ್ಮನ್ನು ಆತ್ಮೀಯ ವಿಷಯದಲ್ಲಿ ಮೋಸಗೊಳಿಸಬಾರದು. ಅದಕ್ಕೆ ವಚನ ನಮಗೆ ಅರಿಯಬೇಕು, ವಾಕ್ಯ ನಾವು ಅರಿಯಬೇಕು, ವಾಕ್ಯದ ಜ್ಞಾನವು ನಾವು ಹೊಂದಿಕೊಳ್ಳಬೇಕು. ವಾಕ್ಯದ ಜ್ಞಾನವಿಲ್ಲದೆ ಇದ್ದರೆ ದುರ್ಬೋಧನೆಗಳಿಗೆ ನಾವು ವಿಧೇಯರಾಗುತ್ತೇವೆ. ಸೊ ಯೇಸು ಕ್ರಿಸ್ತುವಿನ ಹತ್ತಿರಕ್ಕೆ ಸೈತಾನನು ವಚನವನ್ನ ಎತ್ತುಕೊಂಡು ಬಂದಿದ್ದೆನು. ಅವನ ವಾಕ್ಯವನ್ನ ಎತ್ತಿ ಯೇಸುವಿನೊಟ್ಟಿಗೆ ಸಂವಾದ ಮಾಡುತ್ತಾ ಇದೆ. ನೀನು ಆಮೇಲೆ ತುಂಬಾ ಅಸೂಯೆಯುಳ್ಳವನೆಂದೇ ನನಗೆ ಗೊತ್ತು, ಅದರಿಂದ ನೀ ದೇವರ ಕುಮಾರನು ಎಂದಿದ್ದರೆ, ನೀನ್ ದೇವರ ಕುಮಾರನಾಗಿದ್ದರೆ ನೀನೇನ್ ಮಾಡಿ ಈ ಕಲ್ಲಿಗೆ ಅಪ್ಪಣೆ ಮಾಡೋ ರೊಟ್ಟಿ ಆಗಲಿ ಎಂಬುದಾಗಿ. ನೋಡಿ, ಆಮೇಲೆ ವಚನ ಎತ್ತುಕೊಂಡು ದೇವರನ್ನು ಪರೀಕ್ಷಿಸುವುದಕ್ಕೆ, ಯೇಸುವಿನನ್ನು ಪರೀಕ್ಷಿಸುವುದಕ್ಕೆ ಸೈತಾನನ ಹತ್ತಿರ ಬಂತು. ಆದರೆ ಪರಿಶೋಧನೆಯಲ್ಲಿ ಯೇಸು ಬೀಳಲಿಲ್ಲ ಎಂಬುದಾಗಿ. ಆಮೇಲೆ ಸ್ತೋತ್ರ. ಯಾಕಂದರೆ ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 8ನೇ ಅಧ್ಯಾಯವನ್ನ ನಾವು ಓದುವಾಗ ಅಲ್ಲಿ ಒಂದು ವಾಕ್ಯ ಉಂಟು. ಆಮೇಲೆ ಫರಿಸಾಯರು, ಶಾಸ್ತ್ರಿಗಳು ಹೇಳುತ್ತಾ ಇದೆ, ವಿದ್ಯಾಭ್ಯಾಸವಿಲ್ಲದೆ ಇರುವಂತ ಈ ಕ್ರಿಸ್ತನು ಹೇಗೆ ಧರ್ಮಶಾಸ್ತ್ರವನ್ನು ಹೇಳುವುದಕ್ಕೆ ಸಾಧ್ಯ? ನೀವು ಆ ವಾಕ್ಯ ಓದಿದರೆ ಆಮೇಲೆ ತುಂಬಾ ಅರ್ಥವಾಗಿ ನಮಗೆ ಅದನ್ನ ಗೊತ್ತಾಗುತ್ತದೆ. ಯಾಕಂದ್ರೆ ಆಮೇಲೆ ಶಾಸ್ತ್ರಿಗಳು ಹೇಳುತ್ತ, ಇವ ವಿದ್ಯೆ ಇಲ್ಲದವನು,
ಇವ ಸ್ಕೂಲಿಗೆ ಹೋಗದವನು, ಇವನು ಕೃತ್ಯವಾಗಿ ಆಮೇಲೆ ಎಜುಕೇಶನ್ ಇಲ್ಲದೆ ಇರುವಂತ ಈ ಕ್ರಿಸ್ತನು ಧರ್ಮಶಾಸ್ತ್ರದಲ್ಲಿ ಇಷ್ಟೊಂದು ಅರಿವು ಎಲ್ಲಿಂದ ಬಂತು, ಇಷ್ಟೊಂದು ಜ್ಞಾನ ಅವನಿಗೆ ಎಲ್ಲಿಂದ ಬಂತು? ಇದು ದೈವಿಕವಾಗಿದೆ ಎಂಬುದಾಗಿ. ಹಾಗಾದರೆ ದೈವಿಕ ಜ್ಞಾನವು, ದೈವಿಕವಾದಂತ ಜ್ಞಾನ ನಮಗೆ ಸಿಕ್ಕುವುದು ಶಾಲೆಯಿಂದ ಅಲ್ಲ, ದೈವಿಕ ಜ್ಞಾನ ಸಿಕ್ಕುವುದು ಲೋಕದಿಂದ ಅಲ್ಲ, ದೈವಿಕ ಜ್ಞಾನವು ಸಿಕ್ಕುವುದು ನಾವು ಕಲಿಯುವಂತ ವಿಷಯಗಳಿಂದ ಅಲ್ಲ, ಆದರೆ ದೈವಿಕ ಜ್ಞಾನ ದೇವರಿಂದ ಬರುವುದಾಗಿದೆ. ಸೊ ವಚನ ಅರಿಯುವುದಕ್ಕೂ ವಾಕ್ಯವನ್ನು ಕಲಿಸುವುದಕ್ಕೂ ವಾಕ್ಯವನ್ನು ಬರೆದಿರುವಂತ ಅದೇ ಕೃತ್ಯದ ಇಲ್ಲಿ ಹೇಳುವುದಕ್ಕೂ ನಮಗೆ ಜ್ಞಾನವರವು ಅವಶ್ಯಕತೆ ಉಂಟು. ಆಮೇಲೆ ಸ್ತೋತ್ರ. ಮುಂದಿನ ವಿಷಯಕ್ಕೆ ನಾವು ಹೋಗೋಣ. ಎರಡನೇ ವರವು ವಿದ್ಯಾವರವು ಎಂಬುದಾಗಿ. ವಿದ್ಯೆಯು ಕೂಡ ಪವಿತ್ರ ಆತ್ಮನಿಂದ ಬರುವ ವರವಾಗಿದೆ ಎಂಬುದಾಗಿ. ಇದು ಆಮೇಲೆ ಸ್ತೋತ್ರ ವಚನವನ್ನು ಕಲಿಸುವುದಕ್ಕಾಗಿದೆ ಎಂಬುದಾಗಿ. ಫಸ್ಟ್ ವರವು ಜ್ಞಾನ ವರವು ವಾಕ್ಯವನ್ನು, ವಾಕ್ಯದ ಗುಣಾರ್ಥಗಳನ್ನು ಅರಿಯುವುದಕ್ಕಾಗಿದ್ದರೆ, ಎರಡನೇ ವರವು ಸಿಸ್ಟಮ್ಯಾಟಿಕ್ ಆಗಿ ವಚನ ಕಲಿಸುವುದಕ್ಕಾಗಿದೆ. ವಾಕ್ಯ ಕಲಿಸುವುದಕ್ಕೆ, ತರಬೇತಿಗಳನ್ನ ನಡೆಸುವುದಕ್ಕೆ ವಿದ್ಯಾವರ ಇರಬೇಕು. ಎರಡು ಅರ್ಥಗಳಲ್ಲಿಯೂ ನಮಗೆ ಅದನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಸಾಧ್ಯ. ವಿದ್ಯಾವರವು ಲೋಕದಲ್ಲಿ ಕಾಣುವಂತ ಸ್ಕೂಲು, ಸೆಕ್ಯುಲರ್ ವಿದ್ಯಾಭ್ಯಾಸಕ್ಕೂ ಆತ್ಮೀಯ ವಿದ್ಯಾಭ್ಯಾಸಕ್ಕೂ ಈ ವಿದ್ಯಾವರವು ಅವಶ್ಯಕತೆ ಉಂಟು ಎಂಬುದಾಗಿ. ನಾವು ಥಿಯಾಲಜಿಕಲ್ ಸೆಮಿನಾರಿಯಲ್ಲಿ ಕಲಿಯುವುದಕ್ಕೂ ಲೋಕದಲ್ಲಿ ಸೆಕ್ಯುಲರ್ ಆಗಿ ಕಲಿಯುವುದಕ್ಕೂ ನಮಗೆ ವಿದ್ಯೆ ಅವಶ್ಯಕತೆ ಉಂಟು. ಅದಕ್ಕೆ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡುತ್ತಾನೆ. ಹಾಗಾದರೆ ವಿದ್ಯಾವರವು ದೇವರ ಆತ್ಮನಿಂದ ಬರುವಂತ ಒಂದು ವರವಾಗಿದೆ. ಈ ವರವು ನಮ್ಮಲ್ಲಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪವಾಗಿರಲು ಇರುತ್ತದೆ. ಆದರೆ ವಚನ ಪರಿಜ್ಞಾನ ಎಂಬುದಾಗಿ, ವಚನ ವಚನ ಕಲಿಸುವುದರಲ್ಲಿ ಅನೇಕ ಸೇವಕರು ಹಿಂದಕ್ಕೆ ಬರುವುದನ್ನು ನಮಗೆ ನೋಡುವುದಕ್ಕೆ ಸಾಧ್ಯ. ಯಾಕಂದ್ರೆ ಒಂದು ತರಬೇತಿ ಕಲಿಸುವುದಕ್ಕೆ ಬೈಬಲ್ ಕಾಲೇಜುಗಳು ನಮ್ಮ ದೇಶದಲ್ಲಿ ತುಂಬಾ ಉಂಟು ಎಂಬುದಾಗಿ ನನಗೆ ಗೊತ್ತು. ಆದರೆ ಆ ಒಂದು ವಿದ್ಯಾ ಬೈಬಲ್ ಕಾಲೇಜಿನಲ್ಲಿ ಕಲಿಯುವವರಿಗೆ ಮಾತ್ರ ಸಿಕ್ಕುವುದು ಹೊರತು ಸಭೆಗಳಿಗೆ ಆ ಒಂದು ಕಲಿಸುವಿಕೆ ಉಂಟಾಗುತ್ತಾ ಇಲ್ಲ. ಸೊ ಅದರಿಂದ ಸೇವಕರು ಅವರವರ ಸಭೆಯಲ್ಲಿ ಅವರು ಬೈಬಲ್ ತರಬೇತಿಗಳು ಸಭೆಯೊಳಗಡೆ ನಡೆಸಬೇಕು. ಅದಕ್ಕೆ ವಿದ್ಯಾವರ ನಮಗೆ ಅವಶ್ಯಕತೆ ಉಂಟು. ಸಿಸ್ಟಮ್ಯಾಟಿಕ್ ಆಗಿ, ಕೃತ್ಯವಾಗಿ, ಕರೆಕ್ಟ್ ಆಗಿ ಹೇಳಿದ್ರೆ ಅಂದ ಚಂದವಾಗಿ ವಾಕ್ಯವನ್ನು ಇರುವ ರೀತಿಯಲ್ಲಿ ಕಲಿಸುವುದಕ್ಕೆ ಬೇಕಾದಂತ ವರವಾಗಿದೆ ವಿದ್ಯಾವರ. ಇದು ಕೂಡ ಪರಿಶುದ್ಧಾತ್ಮನ ಒಂದು ವರವಾಗಿದೆ. ದಿಸ್ ಇಸ್ ಆಲ್ಸೋ ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್ ಎಂಬುದಾಗಿ. ವಾಕ್ಯವನ್ನು ಕಲಿಸುವುದಕ್ಕಾಗಿ ಮಾತ್ರ ಕೆಲವರನ್ನ ದೇವರ ಆರಿಸಿಕೊಂಡಿದ್ದೇನೆ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಅವರು ತರಬೇತಿಗಳಂದ್ರೆ ಅವರು ಬೈಬಲ್ ಕ್ಲಾಸ್ಗಳನ್ನ ಕಲಿಸಿದರೆ ಬಹಳ ಸಿಸ್ಟಮ್ಯಾಟಿಕ್ ಆಗಿ ನಮಗೆ ಅದನ್ನು ಅರ್ಥವಾಗುವ ರೀತಿಯಲ್ಲಿ ಕ್ಲಾಸ್ಗಳನ್ನ ಎತ್ತುಕೊಳ್ಳುವುದು ನಮಗೆ ನೋಡುವುದಕ್ಕೆ ಸಾಧ್ಯ. ಅದು ಕೂಡ ಒಂದು ಗಿಫ್ಟ್ ಆಗಿದೆ. ಈ ಗಿಫ್ಟ್ ಎಲ್ಲರಿಗೂ ಬರಬೇಕಂದ ಇಲ್ಲ, ಈ ಗಿಫ್ಟ್ ಎಲ್ಲರಿಗೂ ಹೊಂದಬೇಕಂದ ಇಲ್ಲ. ಆದರೆ ಎಲ್ಲರಿಗೂ ಕೊಡುವುದಕ್ಕೆ ನಮ್ಮ ತಂದೆಯಾದ ದೇವರು ಪ್ರೀತಿಯುಳ್ಳವನಾಗಿದ್ದಾನೆ. ಆದರೆ ಅವಶ್ಯಕತೆ ಉಳ್ಳವನ ಅದನ್ನ ಕೇಳಿರಿ, ತಂದೆಯಿಂದ ಪಡೆದುಕೊಳ್ಳಿರಿ ಎಂದೇ ವಾಕ್ಯ ಹೇಳುತ್ತಾ ಇದೆ. ಮೂರನೇದಾಗಿ ಸತ್ಯಾರ್ಥಗಳನ್ನ ವಿವರಿಸುವಂತವರವು, ಸತ್ಯಾರ್ಥಗಳನ್ನು ವಿವರಿಸುವಂತ ವರವು. ಈ ಮೂರು ವರಗಳು ದ ಗಿಫ್ಟ್ ಆಫ್ ರೆವಲ್ಯೂಷನ್ ನಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ಈ ಮೂರು ವರಗಳು ಪ್ರಕಟಣೆಯ ರೂಪವಾಗಿದೆ ಎಂಬುದಾಗಿ, ಪ್ರಕಟಣೆಯ ಕ್ರಮವಾಗಿದೆ ಎಂಬುದಾಗಿ ನೋಡುವುದಕ್ಕೆ ಸಾಧ್ಯ. ಇದು ಪ್ರತ್ಯಕ್ಷತೆಯಲ್ಲಿ ಈ ವರ ಹೊಂದಿದವನನ್ನ ನೋಡುವುದಕ್ಕೆ ಸಾಧ್ಯವಿಲ್ಲ. ಇದರಿಂದ ಈ ಮೂರು ವರಗಳು ಒಂದು ಗುಂಪಿನಲ್ಲಿ ನಾವು ಸೇರಿಸಿದ್ದೇವೆ. ಈ ಮೂರು ವರಗಳು ಸೇರುವುದಾಗಿದೆ ಪ್ರಕಟಣೆಯ ವರ ಎಂಬುದಾಗಿ.
ಇಲ್ಲ ಈ ತರವಾಗಿ ಹೇಳಬಹುದು, ದ ಗಿಫ್ಟ್ ಆಫ್ ರೆವಿಲೇಷನ್, ಪ್ರಕಟಣೆಯ ವರದಲ್ಲಿ 3 ವರಗಳನ್ನ ಒಳಪಡಿಸಿದೆ. ಒಂದು ಜ್ಞಾನದ ವರ, ಇನ್ನೊಂದು ವಿದ್ಯಾವರ, ಇನ್ನೊಂದು ಸತ್ಯಾರ್ಥಗಳನ್ನ ತಿಳಿಸುವುದಕ್ಕಿರುವಂತ ವರ, ಹೇಳುವುದಕ್ಕಿರುವಂತ ವರ. ಇದು 3 ಆಮೇನ್ ಗಿಫ್ಟ್ ಆಫ್ ದಿ ರೆವಲೇಷನ್, ಪ್ರಕಟಣೆಯ ವರದಲ್ಲಿ ನಮಗೆ ಕಾಣುವುದಕ್ಕೆ ಸಾಧ್ಯ. ಪ್ರಕಟಣೆಯ ವರ ರೂಪ ಸಾದೃಶ್ಯ ಉಳ್ಳಂದ ಆ ವರಗಳಾಗಿದೆ ಎಂಬುದಾಗಿ. ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ. ಎರಡನೆಯ ಗಿಫ್ಟ್, ದ ಗಿಫ್ಟ್ ಆಫ್ ಅಶ್ಯೂರೆನ್ಸ್ ಎಂಬುದಾಗಿ, ದ ಗಿಫ್ಟ್ ಆಫ್ ಅಶ್ಯೂರೆನ್ಸ್ ಎಂಬುದಾಗಿ. ಹಂಗಾದರೆ ಪ್ರೊನೌನ್ಸಿಯೇಷನ್ ಮಾಡುವಂತ ವರಗಳು, ಉಚ್ಚರಿಸುವಂತ ವರಗಳು, ಹೇಳುವಂತ ವರಗಳು ಎಂಬುದಾಗಿ. ಹೇಳುವಂತ ವರಗಳಲ್ಲಿ 3 ವರಗಳನ್ನ ಒಳಪಡಿಸಿದ್ದೇವೆ. ಉಚ್ಚರಿಸುವುದು, ಹೇಳಿಕೊಳ್ಳುವುದು, ಮಾತನಾಡಿಕೊಳ್ಳುವುದು ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಆ ವರದಲ್ಲಿ 3 ವರಗಳನ್ನ ನಮಗೆ ಒಳಪಡಿಸಿದ್ದೇವೆ. ಒಂದು ವಿವಿಧ ವಾಣಿಗಳನ್ನ ಆಡುವಂತ ವರ, ಸ್ಪೀಕಿಂಗ್ ಇನ್ ಅದರ್ ಟಂಗ್, ಅನ್ಯ ಭಾಷೆಗಳನ್ನ ಮಾತನಾಡುವಂತ ವರ. ಇದು ಉಚ್ಚರಿಸುವಂತ ವರಗಳಾಗಿದೆ, ಉಚ್ಚರಿಸುವ ವರದಲ್ಲಿ ಸೇರಿಸಲ್ಪಟ್ಟಿರುವಂತದ್ದಾಗಿದೆ. ಯಾಕಂದ್ರೆ ಅನ್ಯ ಭಾಷೆಗಳನ್ನ ಮಾತನಾಡುವುದು ಒಂದು ವರವಾಗಿದೆ. ಸತ್ಯ ವೇದ ಪುಸ್ತಕದಲ್ಲಿ ಮೇನ್ ಆಗಿ 2 ರೀತಿಗಳಲ್ಲಿ ಅನ್ಯ ಭಾಷೆಗಳನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. 2 ರೀತಿಯಲ್ಲಿ 2 ಪಂಗಡಗಳು ಅನ್ಯ ಭಾಷೆಗೆ ಉಂಟು. ಒಂದು ನ್ಯಾಷನಲ್ ಲ್ಯಾಂಗ್ವೇಜ್ ಎಂಬುದಾಗಿ, ನಾವು ವಾಸಿಸುವಂತ ಇಂಡಿಯಾ ಎಂಬುದಾಗಿರೋ ಈ ದೊಡ್ಡ ದೇಶದಲ್ಲಿ ಅನೇಕ ಭಾಷೆಗಳನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. ಹೆಚ್ಚು ಕಡಿಮೆ 260 ಭಾಷೆಗಳು ಲಿಬಿ ಭಾಷೆಗಳುಂಟು ಎಂಬುದಾಗಿ. ಕೆಲವೊಂದು ವಿಜ್ಞಾನಿಗಳ ಅಭಿಪ್ರಾಯ ಪ್ರಕಾರ ಇಂಡಿಯಾದಲ್ಲಿ ಒಟ್ಟು 1000 ಅಗತ್ಯ ಭಾಷೆಗಳು ಉಂಟು ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ, ನಮಗೆ ಅರಿಯುವುದಕ್ಕೆ ಸಾಧ್ಯ. ಇದು ಎಷ್ಟು ಮಟ್ಟಿಗೆ ಸರಿ ಎಂಬುದಾಗಿ ಗೊತ್ತು. ಆದರೆ ಒಬ್ಬ ದೇವರ ಸೇವಕನು ಆತನ ಕ್ಲಾಸಿನಲ್ಲಿ ನಾನು ತಿಳಿದುಕೊಂಡಿರುವಂತ ವಿಷಯವಾಗಿದೆ. ಹೆಚ್ಚು ಕಡಿಮೆ 1000 ಭಾಷೆಗಳು ಇಂಡಿಯಾದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ಅದರಲ್ಲಿ 260 ಭಾಷೆಗಳಿಗೆ ಲಿಪಿ ಉಂಟು ಎಂಬುದಾಗಿ. ಲಿಪಿ ಅಂದರೆ ಬರೆಯುವುದಕ್ಕೂ ಹೇಳುವುದಕ್ಕೂ ರಚಿಸಲ್ಪಟ್ಟಂತ ಅಕ್ಷರಗಳುಳ್ಳಂತ ಭಾಷೆಗಳು ಎಂಬುದಾಗಿ. ಅದು ಇಂಡಿಯಾದಲ್ಲಿರುವಂತ ಭಾಷೆ ಈ 260 ಭಾಷೆಗಳಲ್ಲಿಯೂ ಒಂದು ಭಾಷೆ ಒಬ್ಬ ವ್ಯಕ್ತಿಗೆ ಅವನ ತಾಯಿ ಭಾಷೆ ಎಂಬುದಾಗಿ ಹೇಳುತ್ತೇವೆ. ಅವನ ತಾಯಿ ಭಾಷೆ ಎಂಬುದಾಗಿ, ಮಾತೃ ಭಾಷೆ ಎಂಬುದಾಗಿ, ಮದರ್ ಟಂಗ್ ಎಂಬುದಾಗಿ ನಾವು ಇಂಗ್ಲಿಷಿನಲ್ಲಿ ಹೇಳುತ್ತೇವೆ. ಆ ಮದರ್ ಟಂಗ್ ಅನ್ನ ಬಿಟ್ಟು ಬೇರೆ ಯಾವ ಭಾಷೆಗಳನ್ನ ಅವ ಕಲಿತಿದರನು, ಮಾತನಾಡುವುದಾದರನು ಅದು ಅನ್ಯ ಭಾಷೆಯ ಲಿಸ್ಟಿನಲ್ಲಿ ಬರುತ್ತದೆ. ಯಾಕಂದ್ರೆ ಸ್ವಂತವಲ್ಲದೆ ಇರುವಂತ ಭಾಷೆ ಒಬ್ಬನು ಮಾತನಾಡುವಾಗ ಆ ಮಾತನಾಡುವ ಭಾಷೆ ಅನ್ಯ ಭಾಷೆ ಆಗಿರುತ್ತದೆ. ಈ ತರವಾಗಿ ಒಂದು ಅನ್ಯ ಭಾಷಾ ಗುಂಪು ನಮಗೆ ನೋಡುವುದಕ್ಕೆ ಸಾಧ್ಯ. ಈ ಅನ್ಯ ಭಾಷೆಯನ್ನ ಕಲಿಯುವುದು ಪರಿಶುದ್ಧಾತ್ಮನ ಒಂದು ವರವಾಗಿದೆ ಎಂದೇ ನಾನು ಅಂದುಕೊಳ್ಳುತ್ತಾ ಇದೆ. ಯಾಕಂದರೆ 30 ವರ್ಷಗಳಾಗಿ 40 ವರ್ಷಗಳಾಗಿಯೂ ಕರ್ನಾಟಕದಲ್ಲಿ ಇದ್ದಂಥವರಿಗೆ ಆಮೇಲೆ ಕನ್ನಡ ಭಾಷೆ ಮಾತನಾಡುವುದಕ್ಕೆ ಬರದೇ ಇರುವಾಗ ಅವರು ಟ್ರೈ ಮಾಡುತ್ತಾ ಇದ್ರೂ ಅವರಿಗೆ ಅದನ್ನು ಕಲಿಯುವುದಕ್ಕೆ ಆಗುತ್ತಾನೆ ಇಲ್ಲ. ಅದರ ಕಾರಣವು ಅವರಿಗೆ ಭಾಷೆ ಕಲಿಯುವಂತ ವಿದ್ಯಾಶಕ್ತಿ ಇಲ್ಲ. ಆ ಭಾಷೆ ಕಲಿಯುವಂತ ಆ ಒಂದು ಶಕ್ತಿಯನ್ನ, ಆ ಒಂದು ಗಿಫ್ಟ್ ಅನ್ನ ಅವರಿಗೆ ಇಲ್ಲದೆ ಇರುವುದರಿಂದ ಅವರಿಗೆ ಅದನ್ನು ಕಲಿಯುವುದಕ್ಕಾಗಲ್ಲ. ಹಾಗಾದರೆ 70% ಜನರು ಕರ್ನಾಟಕದಲ್ಲಿ ಬಂದವರು ಕನ್ನಡ ಭಾಷೆಗಳನ್ನ ಕಲಿತಾ ಇದೆ. ಅದು ಆ ಭಾಷೆ ಕಲಿಯಬೇಕಂದಿರುವ ಆಸಕ್ತಿಯಿಂದಲೂ ಆ ಒಂದು ಗಿಫ್ಟ್ ಅವರಿಗೆ ಇರುವುದರಿಂದಲೂ ಅವರು ಏನ್ ಮಾಡ್ತಾರೆ, ಅದನ್ನ ಕಲಿತಾ ಇದೆ. ಇದು ಪರಿಶುದ್ಧಾತ್ಮನ ಒಂದು ಗಿಫ್ಟ್ ಆಗಿ ನಮಗೆ ನೋಡುವುದಕ್ಕೆ ಸಾಧ್ಯ.
ಅದು ಹೇಗೆಂದರೆ ಅಪೊಸ್ತಲ ಕೃತ್ಯಗಳ ಪುಸ್ತಕ 1-2 ಅಧ್ಯಾಯದಲ್ಲಿ ಯೆರೂಸಲೇಮಿನಲ್ಲಿ ಆಮೇಲೆ ಪೆಂಟೆಕೋಸ್ಟ್ ಎಂಬುದಾಗಿರುವ ಆ ಹಬ್ಬವನ್ನ ನಡೆಯುವಾಗ 120 ಮಂದಿ ಇಂಕ್ಲೂಡಿಂಗ್ ಯೇಸು ಕ್ರಿಸ್ತುವಿನ ಶಿಷ್ಯರು ಕೂಡ ಸೇರಿ 120 ಮಂದಿ ಜನರು ತಂದೆಯಾದ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಇದೆ ಯೇಸು ಕ್ರಿಸ್ತನು ಕಲಿಸಿರುವಂತ ವಾಗ್ದಾನವನ್ನು ಹೊಂದುವುದಕ್ಕೆ, ಗಿಫ್ಟ್ ಅನ್ನ ಹೊಂದುವುದಕ್ಕೆ. ಹಾಗೆ ಪರಿಶುದ್ಧಾತ್ಮನು ಅವರ ಮೇಲೆ ಇಳಿದು ಬರುವಾಗ ಗಲೀಲದಲ್ಲಿ ಇರುವಂತ ಈ ಜನರು ಇತರ ಭಾಷೆಗಳನ್ನ ಮಾತನಾಡುವುದನ್ನ ಕಂಡು ಅಲ್ಲಿ ಕೂಡಿದವರಿಗೆ ಆಶ್ಚರ್ಯವಾಯಿತು ಎಂಬುದಾಗಿ. ಆ ಭಾಷೆ ಹೆಂಗುಂಟಾಯಿತು? ಅದು ಅಲ್ಲಿರುವಂತ ಲೋಕಲ್ ಲ್ಯಾಂಗ್ವೇಜ್ಗಳಾಗಿದೆ, ಆ ದೇಶದಲ್ಲಿರುವ ಜನರ ಭಾಷೆಗಳಾಗಿದೆ. ಅರಾಮಿಯ ಭಾಷೆ, ಹಿಬ್ರು ಭಾಷೆ, ಗ್ರೀಕ್ ಭಾಷೆ, ಈ ತರವಾಗಿ ಆ ಕಾಲದಲ್ಲಿ ಇದ್ದಂತ ಭಾಷೆಗಳನ್ನ ಗಲೀಲದಲ್ಲಿ ಇರುವವರು ಮಾತನಾಡುವುದಕ್ಕೆ ಶುರು ಮಾಡಿದರು. ಯಾಕಂದ್ರೆ ಗಲೀಲದಲ್ಲಿ ಇರುವವರು ವಿದ್ಯಾವಂತರಲ್ಲ ಎಂಬುದಾಗಿ, ಅನ್ಎಜುಕೇಟೆಡ್ ಪೀಪಲ್ ಎಂಬುದಾಗಿ ವಚನ ಅವರಿಗೆ ಕೊಟ್ಟಂತ ಹೆಸರಾಗಿದೆ. ಅಂತವರು ಅಲ್ಲಿರುವಂತ ಜನ ಈ ಭಾಷೆಯನ್ನು ಕೇಳಿಕೊಂಡು ಹತ್ತಿರಕ್ಕೆ ಬರುವಾಗ ಅವರು ಹೇಳುತ್ತಾ ಇದೆ, ಇವರೆಲ್ಲರೂ ಗಲೀಲೆಯದವರಲ್ಲವೋ, ಮತ್ತು ಹೇಗೆ ನಮ್ಮ ಭಾಷೆಗಳಲ್ಲಿ ಅವರು ಮಾತನಾಡುವುದು? ಹಾಗಾದರೆ ಲೋಕಲ್ ಲ್ಯಾಂಗ್ವೇಜ್ ಅನ್ನ ಕಲಿಯುವುದು ಪರಿಶುದ್ಧಾತ್ಮನ ಒಂದು ಗಿಫ್ಟ್ ಆಗಿದೆ. ಇದು 1ನೆಯ ಅನ್ಯ ಭಾಷೆ ಎಂಬುದಾಗಿ. 2ನೆಯ ಒಂದು ಅನ್ಯ ಭಾಷೆ ಕೂಡ ಉಂಟು. ಅದು ವಚನ ನಮಗೆ ತಿಳಿಸುವಂತ ಅನ್ಯ ಭಾಷೆಯಾಗಿದೆ. ಅದು ಆಮೇಲೆ ಸ್ತೋತ್ರ, ಆ ಒಂದು 2ನೆಯ ಅನ್ಯ ಭಾಷೆಯಲ್ಲಿ ಆಮೇಲೆ ನಮಗೆ 2 ರೀತಿಗಳಲ್ಲಿರುವಂತ ಭಾಷೆ ನೋಡುವುದಕ್ಕೆ ಸಾಧ್ಯ. ಅಪೊಸ್ತಲನಾದಂತ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ, ನೀವು ಮನುಷ್ಯರ ದೂದರಿಗಳ ಭಾಷೆಯನ್ನು ಮಾತನಾಡಿದರನು ಪ್ರೀತಿ ಇಲ್ಲದೆ ಇದ್ದರೆ ಎಂಬುದಾಗಿ. ಹಾಗಾದರೆ ದೂದರಿಗಳ ಒಂದು ಭಾಷೆ ಉಂಟು ಎಂಬುದಾಗಿ ವಚನ ನಮಗೆ ಹೇಳುತ್ತಾ ಇದೆ. ದೂದರಿಗಳ ಭಾಷೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸುತ್ತಾ ಇದೆ. ಆ ಭಾಷೆ ಯಾವ ತರ ಇದೆ ಎಂಬುದಾಗಿ ನನಗೆ ಕೇಳಿದರೆ ನನಗೆ ಗೊತ್ತಿಲ್ಲ, ಆದ್ರೆ ವಾಕ್ಯ ಹೇಳುತ್ತಾ ಇದೆ ದೂದರಿಗಳ ಭಾಷೆ ಉಂಟು ಎಂಬುದಾಗಿ. ದೂದರಿಗಳಿಗೂ ಹಾಗಾದರೆ ಮಾತನಾಡುವುದಕ್ಕೆ ಒಂದು ಲ್ಯಾಂಗ್ವೇಜ್ ಅವರಿಗಿದೆ. ಅದು ಹೆವನ್ಲಿ ಲ್ಯಾಂಗ್ವೇಜ್, ಸ್ವರ್ಗೀಯ ಭಾಷೆ ಆಗಿರಬಹುದು. ಆ ಸ್ವರ್ಗೀಯ ಭಾಷೆ ಆಗಿರುತ್ತದೆ. ಆ ಭಾಷೆ ಭೂಮಿಯಲ್ಲಿರುವ ಮನುಷ್ಯನಿಗೆ ಬರಬೇಕಂತ ಇದ್ದರೆ ಆವಿಷ್ಕತೆ ಉಳ್ಳವನಿಗೆ ದೇವರು ಅದನ್ನ ಕೂಡ ಕೊಡುತ್ತಾನೆ. ಖಂಡಿತ ಅದನ್ನ ಕೊಡುತ್ತೇವೆ. ಮತ್ತು ಇನ್ನೊಂದು ಭಾಷೆ ದೇವರ ಭಾಷೆ ಎಂಬುದಾಗಿ ದಾನಿಯೇಲನ ಪುಸ್ತಕದಲ್ಲಿ ಆಮೇಲೆ ನೆಬೂಕದ್ನೆಚ್ಚರನ ಆಡಳಿತದ ನಂತರ ಆಮೇಲೆ ನಾವು ನೋಡುವಾಗ ಆಮೇಲೆ ಸ್ತೋತ್ರ, ಅರಸನ ಗೋಡೆ ಮೇಲೆ ಒಂದು ಭಾಷೆಯನ್ನು ಬರೆದಿತ್ತು. ವಾಕ್ಯ ಹೇಳುತ್ತಾ ಇದೆ ಅದು ದೇವರ ಭಾಷೆ ಎಂಬುದಾಗಿ. ಆ ಭಾಷೆಯನ್ನ ಅರಿಯುವುದಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಆದರೆ ದಾನಿಯೇಲು ಆ ಭಾಷೆಯನ್ನು, ಅದರ ಅರ್ಥವನ್ನು ವ್ಯಾಖ್ಯಾನಿಸಿದನು. ದಾನಿಯೇಲನಿಗೆ ದೇವರ ಭಾಷೆಯನ್ನ, ದೇವರ ಆ ಲ್ಯಾಂಗ್ವೇಜ್ ಅನ್ನ ದಾನಿಯೇಲನಿಗೆ ದೇವರು ಪ್ರಕಟಿಸಿದನು. ಇದು ಕೂಡ ಅನ್ಯ ಭಾಷೆಯಾಗಿದೆ. ಹಾಗಾದರೆ ಪರಿಶುದ್ಧಾತ್ಮ ಸ್ನಾನ ನಮ್ಮ ಮೇಲೆ ಬರುವಾಗ ಅದರ ನೆರಳು, ಅದರ ಗುರುತು ಏನೆಂದರೆ ಅನ್ಯ ಭಾಷಣವಾಗಿರುತ್ತದೆ. ಒಬ್ಬ ವ್ಯಕ್ತಿಯಲ್ಲಿ ಪರಿಶುದ್ಧಾತ್ಮನು ಬರುವಾಗ, ಅವನಲ್ಲಿ ಪರಿಶುದ್ಧಾತ್ಮನು ಕಾರ್ಯ ಮಾಡುವಾಗ, ಅವನ ಜೀವನದಲ್ಲಿ, ಅವನ ದೇಹದಲ್ಲಿ, ಅವನ ಆತ್ಮದಲ್ಲಿ ಪವಿತ್ರಾತ್ಮನಿಂದ ಅವನು ತುಂಬಲ್ಪಡುವಾಗ ಅನ್ಯ ಭಾಷಣವು ಒಂದು ಗುರುತಾಗಿದೆ. ಹಾಗಾದರೆ ಅನ್ಯ ಭಾಷೆ ಮಾತನಾಡುವವನು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವನು ಎಂದು ವಾಕ್ಯ ನಮಗೆ ತಿಳಿಸುತ್ತಾ ಇದೆ. ಆ ಪರಿಶುದ್ಧಾತ್ಮನ ಬರುವಾಗ ಅನ್ಯ ಭಾಷೆ ಉಂಟಾಗುತ್ತದೆ. ಕೆಲವರು ಈ ಅನ್ಯ ಭಾಷೆಗೆ ವಿರೋಧವಾಗಿದ್ದಾರೆ. ಯಾಕಂದರೆ ಅನ್ಯ ಭಾಷೆ ಎಂಬುದಾಗಿ ಇರುವುದೊಂದು ಇಲ್ಲ ಎಂಬುದಾಗಿ. ಅವರು ವಚನ ಕೃತ್ಯವಾಗಿ ಕಲಿಯದೇ ಇರುವವರು. ಅವರಿಗೆ ಈ ವಿಷಯ ಬಗ್ಗೆ ಯಾವ ಪ್ರಕಟಣೆಯ ವರವು ಇಲ್ಲ. ಸೊ ಪ್ರಿಯರೇ, ಅನ್ಯ ಭಾಷಣವು, ಅನ್ಯ ಭಾಷೆಗಳನ್ನ ಮಾತನಾಡುವುದು, ದ ಗಿಫ್ಟ್ ಆಫ್ ಸ್ಪೀಕಿಂಗ್ ಇನ್ ಅದರ್ ಟಂಗ್, ಅದು ಒಬ್ಬನಲ್ಲಿ ಬರುವುದು ಸ್ವರ್ಗೀಯ ಭಾಷೆಯಾಗಿರ್ಬೋದು, ದೂದರಿಗಳ ಭಾಷೆಯಾಗಿರ್ಬೋದು, ದೇವರೊಟ್ಟಿಗೆ ಮಾತನಾಡುವುದಕ್ಕೆ ದೇವರ ಭಾಷೆಯಾಗಿರ್ಬೋದು. ಈ ಭಾಷೆಯಲ್ಲಿ ಒಬ್ಬನು ಮಾತನಾಡುವಾಗ ಈ ಲೋಕದ ಜನರು ಅದನ್ನ ಅರಿಯದಂತೆ ಇರುತ್ತಾರೆ. ಆಯ್ತಾ? ಅದನ್ನ ಅರಿಯದಂತೆ ಇರುವುದರಿಂದ ಆ ಭಾಷೆ ಅಲ್ಲ ಎಂಬುದಾಗಿ ಹೇಳಿ ಅದನ್ನ ಗೇಲಿ ಮಾಡುವಂತ ಸೇವಕರನ್ನ ಕೂಡ ನಮಗೆ ನೋಡುವುದಕ್ಕೆ ಸಾಧ್ಯ.
ಅಪೊಸ್ತಲನಾದಂಥ ಪೌಲನು ಇದು ಅನ್ಯ ಭಾಷೆಯ ವಿಷಯದಲ್ಲಿ ಒಂದು ದೊಡ್ಡ ಕ್ಲಾಸ್ ಅನ್ನ ತಗೊಳ್ಳುವುದಕ್ಕೆ ನಾನು ಇಷ್ಟಪಡ್ತಾ ಇಲ್ಲ, ಯಾಕಂದ್ರೆ ವಿಡಿಯೋ ತುಂಬಾ ಉದ್ದವಾಗಿ ಹೋಗ್ಬಿಡುತ್ತದೆ. ಆದ್ರೆ ಒಂದು ವಾಕ್ಯ ಹೇಳುತ್ತೇನೆ, ಅನ್ಯ ಭಾಷಾ ಮಾತನಾಡುವವನು ಅವನಿಗೂ ಅವನ ದೇವರಿಗೂ ಮಾತನಾಡುವುದರಿಂದ ಮತ್ತೊಬ್ಬನು ಇದನ್ನ ಅರಿಯುವುದಿಲ್ಲ ಎಂಬುದಾಗಿ. ಸೀಕ್ರೆಟ್ ದೇವರೊಟ್ಟಿಗೆ ಮಾತನಾಡುವುದಕ್ಕೆ ಒಂದು ಅನ್ಯ ಭಾಷೆಯನ್ನ ದೇವರ ಅವನ ನಾಲಿಗೆಯಲ್ಲಿ ಕೊಟ್ಟರೆ ಅವನು ಅವನ ದೇವರುವಾಗಿ ಮಾತನಾಡುವುದಾದರೆ ಇನ್ನೊಬ್ಬನದು ಅರಿಯಬೇಕೆಂದು ಹೇಳುವ ಒಂದು ಅವಶ್ಯಕತೆನೇ ಇಲ್ಲ. ಅದು ಮೂರ್ಖತನವಾಗಿದೆ. ನಾನು ನನ್ನ ದೇವರುವಾಗಿ ಒಂದು ರಹಸ್ಯ ಮಾತನಾಡುವಾಗ ಮತ್ತೊಬ್ಬನಿಗೆ ಅದು ಗೊತ್ತಾಗಲಿಲ್ಲ, ಅದಕ್ಕೆ ಅವನು ಗೇಲಿ ಮಾಡಿದರೆ ಗೇಲಿ ಮಾಡುವವನು ಹುಚ್ಚನಾಗಿದ್ದಾನೆಂದೇ ಅದನ್ನರ್ಥ. ಸೊ ಅದರರ್ಥ ಅನ್ಯ ಭಾಷೆ ಇಲ್ಲ ಎಂಬುದಾಗಿ ಅಲ್ಲ. ಕೇಳುವವರಿಗೆ ಅರ್ಥವಾಗದಂತೆ ಇರುವುದರಿಂದ ಆತರ ಒಂದು ಭಾಷೆ ಇಲ್ಲ ಅಂದ್ರೆ ನೀವ್ ಹೆಂಗೆ ಹೇಳುತ್ತೀರಾ? ಕೆಲವರು ಹೇಳುತ್ತಾ ಇದೆ ಅನ್ಯ ಭಾಷೆಯು ದೇವರು ನಿಲ್ಲಿಸಿದರು, ಅದು ಅಪೊಸ್ತಲರ ಕಾಲದಲ್ಲಿ ಮಾತ್ರವಿತ್ತು, ಆಮೇಲೆ ಅದಿಲ್ಲ ಅಂದೆ. ಶುದ್ಧವಾದಂತ ಸುಳ್ಳು ಪ್ರಚಾರಕರಾಗಿದೆ. ಅದರಿಂದ ಪ್ರಿಯರೇ, ಅನ್ಯ ಭಾಷಾ ವಚನದಲ್ಲಿ ಉಳ್ಳದಾಗಿದೆ. ಇದು ಉಚ್ಚರಿಸುವಂತ ಭಾಷೆಯಾಗಿದೆ. ಹಾಗಾದರೆ ದ ಗಿಫ್ಟ್ ಆಫ್ ನಾವು ಓದಿರುವ ಒಂದು ವಿಷಯ, ದ ಗಿಫ್ಟ್ ಆಫ್ ಅಶ್ಯೂರೆನ್ಸ್ ಎಂಬುದಾಗಿ, ಅಂದರೆ ಪ್ರೊನೌನ್ಸಿಯೇಷನ್ ಮಾಡುವಂತ ಭಾಷೆಗಳಲ್ಲಿ ಒಂದು ಭಾಷೆಯಾಗಿದೆ ಸ್ಪೀಕಿಂಗ್ ಇನ್ ಅದರ್ ಟಂಗ್. ಇನ್ನು ಅನ್ಯ ಭಾಷೆಯನ್ನ ಕುರಿತಾಗಿ ಮಾತ್ರ ಒಂದು ಕ್ಲಾಸು ನಾನು ನೆಕ್ಸ್ಟ್ ದಿವಸಗಳಲ್ಲಿ ತಗೊಳ್ಳುವುದಕ್ಕಾಗಿ ಇಷ್ಟಪಡುತ್ತೇನೆ. ಈಗ ನಮಗೆ ಕಾರ್ಯ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಹೀಗೆ ಹೇಳುತ್ತೇನೆ. ಎರಡನೇ ವಿಷಯ ವಾಣಿಗಳನ್ನ ಆಡುವ ವಾಣಿಗಳ ಅರ್ಥವನ್ನು ವ್ಯಾಖ್ಯಾನಿಸುವಂತ ವರವು. ಗಮನಿಸಿರಿ, ಒಂದು ವಾಣಿಗಳನ್ನ ಆಡುವಂತ ವರವು, ಇನ್ನೊಂದು ವಾಣಿಗಳ ಅರ್ಥವನ್ನು ವ್ಯಾಖ್ಯಾನಿಸುವಂತ ವರವು. ಈ ವರವು ಮನುಷ್ಯರಲ್ಲಿ ಇರಬೇಕೆಂದೇ ಕೊರಿಂಥ್ಯ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳುತ್ತಾ ಇದೆ. ಯಾಕಂದರೆ ಅನ್ಯ ಭಾಷಾ ಮಾತನಾಡುವವನು ಅನ್ಯ ಭಾಷಾ ಅರ್ಥವನ್ನು ವ್ಯಾಖ್ಯಾನಿಸುವ ವರವನ್ನು ಕೂಡ ಹೊಂದಿಕೊಳ್ಳರಿ. ಮತ್ತು ಸಭೆಯೊಳಗಡೆ ಒಬ್ಬನ ಅನ್ಯ ಭಾಷೆ ಮಾತನಾಡುವುದಾದರೆ ಖಂಡಿತವಾಗಿಯೂ ಆ ಭಾಷೆಯ ಏನು ಮಾತನಾಡುತ್ತಾ ಇದೆ ಎಂಬುದಾಗಿ ಸಭೆಗೆ ತಿಳಿಸಿಕೊಳ್ಳಬೇಕಾಗಿದೆ. ಇನ್ನು ಸಭೆ ಒಳಗಡೆ ಒಬ್ಬನ ಆರಾಧನೆಗೆ ಬಂದು ಪ್ರಾರ್ಥನೆಗೆ ಬಂದು ಆ ಪ್ರಾರ್ಥನೆಯಲ್ಲಿ ಸಭೆಯಲ್ಲಿ ಕೂತ್ಕೊಂಡು ಸಭೆಯಲ್ಲಿ ಮಾತನಾಡದಂತೆ ಅವನು ಅವನ ದೇವರುವಾಗಿ ಮಾತನಾಡುವುದಾದರೆ ಆ ಭಾಷೆಗೆ ಟ್ರಾನ್ಸ್ಲೇಷನ್ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ಸಭೆಯಲ್ಲಿ ಒಬ್ಬನು ಬಂದು ಸಭೆಗೆ ಒಬ್ಬನು ಅನ್ಯ ಭಾಷೆಯಲ್ಲಿ ಆಲೋಚನೆ ಹೇಳುವುದಾದರೆ ಆ ಅನ್ಯ ಭಾಷೆ ಸಭೆಯಲ್ಲಿರುವವರಿಗೆ ಅರ್ಥವಾಗುವುದಿಲ್ಲ. ಅರ್ಥವಾಗದೆ ಇರುವುದರಿಂದ ಹೇಳುವಂತ ಅನ್ಯ ಭಾಷೆ ಅವರಿಗೆ ಏನೆಂದು ಗೊತ್ತಾಗದಂತೆ ಇರುವುದರಿಂದ ಆ ಭಾಷೆ ಹೇಳಿ ಪ್ರಯೋಜನವಿಲ್ಲ. ಅದರಿಂದ ಪೌಲನು ಹೇಳುತ್ತಾ ಇದೆ, ಸಭೆಗೆ ನೀನು ಬೋಧಿಸುವಾಗ, ಸಭೆಗೆ ನೀನು ಅನ್ಯ ಭಾಷೆಯಿಂದ ಮಾತನಾಡಿ ಹೇಳುವಾಗ ಅನ್ಯ ಭಾಷೆಯನ್ನ ವ್ಯಾಖ್ಯಾನಿಸುವಂತ ವರ ಹೊಂದಲಿ. ಇಲ್ಲದಿದ್ದರೆ ಸಭೆಯಲ್ಲಿ ಅನ್ಯ ಭಾಷೆಯನ್ನು ವ್ಯಾಖ್ಯಾನಿಸುವವನು ಇರಬೇಕು. ಅನ್ಯ ಭಾಷೆಯನ್ನ ವಾಣಿಯನ್ನ ವ್ಯಾಖ್ಯಾನಿಸುವಂತವನು ಸಭೆಯಲ್ಲಿ ಇಲ್ಲದೆ ಇದ್ದರೆ ಸಭೆಯಲ್ಲಿ ಅನ್ಯ ಭಾಷೆ ಮಾತನಾಡುವವನು ಮೌನವಾಗಿ ಇಟ್ಟುಕೊಂಡು ಅವನಿಗೂ ದೇವರಿಗೂ ಮಾತನಾಡಲಿ. ಇದು ಇಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ಅಪೊಸ್ತಲನಾದಂಥ ಪೌಲನು ಹೇಳುತ್ತಾ ಇದೆ. ಅದರಿಂದ ಅನ್ಯ ಭಾಷೆಯನ್ನ ಮಾತನಾಡಬೇಕು, ಅದನ್ನ ವ್ಯಾಖ್ಯಾನ ಮಾಡುವಂತ ವರ ಇರಬೇಕು. ಮೂರನೇದಾಗಿ ಆ ಭಾಷೆಯಲ್ಲಿ ನಾವು ನೋಡುವಂತ ಮೂರನೇದಾಗಿರುವಂತ ವಿಷಯ ಪ್ರವಾದನೆಯ ವರವಾಗಿದೆ. ದ ಗಿಫ್ಟ್ ಆಫ್ ಪ್ರೊಫಸಿ ಎಂಬುದಾಗಿ ಪ್ರವಾದನೆಯ ವರವು, ಇದು ಕೂಡ ಉಚ್ಚರಿಸುವಂತ ವರವಾಗಿದೆ. ಇವತ್ತು ಪ್ರವಾದನೆಯ ವಿಷಯ ಬಗ್ಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಲೋಕದಲ್ಲೆಲ್ಲ ಕಡೆಯಲ್ಲಿಯೂ ಪ್ರವಾದಿಗಳಿಂದ ತುಂಬಲ್ಪಟ್ಟಿದ್ದೇವೆ. ವಿಶ್ವಾಸಿಗಳು ಪ್ರವಾದಿಗಳ ಹತ್ತಿರಕ್ಕೆ ಹೋಗುತ್ತಾ ಇದೆ. ಆದರೆ ಪ್ರವಾದನೆಯ ಸೇವೆ ಈ ಕಾಲದಲ್ಲಿ ಬೈಬಲ್ ನಮಗೆ ಏನು ಹೇಳುತ್ತಾ ಇದೆ ಎಂದೇ ಕಲಿಯುವುದು ತುಂಬಾ ಚೆನ್ನಾಗಿರುತ್ತದೆ. ನಾನು ಪ್ರವಾದನೆಗಳ ವಿಷಯಕ್ಕೆ ಹೋಗುವುದಕ್ಕೆ ಇಷ್ಟಪಡುತ್ತಾ ಇಲ್ಲ. ಆದರೆ ಪ್ರವಾದನೆ ಇಲ್ಲ ಎಂಬುದಾಗಿ ಅಲ್ಲ, ಖಂಡಿತ ಪ್ರವಾದನೆ ಉಂಟು. ಪ್ರವಾದನೆ ಸಭೆಗೆ ಅವಶ್ಯಕತೆ ಉಂಟು. ಒಂದು ವಿಷಯ ಹೇಳುತ್ತೇನೆ, ಹೊಸ ಒಡಂಬಡಿಕೆಯ ಸಭೆಯ ಒಳಗೆ ಹೊಸ ಒಡಂಬಡಿಕೆ ಅಂದರೆ ಅಪೊಸ್ತಲ ಕೃತ್ಯಗಳ ಪುಸ್ತಕದಿಂದ ನಾವು ಯೂದನ ಪತ್ರಿಕೆವರೆಗೂ ಕಲಿಯುವುದಾದರೆ ಪ್ರವಾದನೆಯ ವರವು ಎಲ್ಲ ಉಪಯೋಗಿಸಿರುವುದು ಸಭೆಯ ಒಳಗಡೆ ಆಗಿದೆ.
ಅದಾದ ಲೋಕಲ್ ಚರ್ಚ್ಗಳಲ್ಲಿ ಪ್ರವಾದನೆ ವರ ಉಳ್ಳವರನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. ಪ್ರವಾದನೆ ವರ ಏನಕ್ಕಂದ್ರೆ ಗೊತ್ತಾ, ಸಭೆಯನ್ನ ಪರಿಶುದ್ಧತೆಯಾಗಿ ನಿಲ್ಲಿಸುವುದಕ್ಕೋಸ್ಕರ, ಶುದ್ಧೀಕರಿಸುವುದಕ್ಕೋಸ್ಕರ, ಸಭೆಯ ಕೊರತೆಗಳನ್ನ, ಸಭೆಯ ತಪ್ಪುಗಳನ್ನ ತಿಳಿಸಿಕೊಡುವುದಾಗಿದೆ ಪ್ರವಾದನೆಯ ವರವು. ಅದರಿಂದ ಹೊಸ ಒಡಂಬಡಿಕೆಯಲ್ಲಿ ಪ್ರವಾದನೆ ಎಂಬುದಾಗಿ ಹೇಳಿ ಪ್ರತ್ಯೇಕವಾದಂತ ಒಂದು ಸೇವೆಗಾಗಿ ಯಾರು ಕರೆಯಲ್ಪಟ್ಟಿರಲಿಲ್ಲ ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. ಅಪೊಸ್ತಲನಾದಂತ ಪೌಲನು ಪ್ರವಾದನೆ ಉಳ್ಳವನಾಗಿದ್ದಾನೆ, ವರಗಳಿಂದ ತುಂಬಲ್ಪಟ್ಟವನಾಗಿದೆ. ಆದರೆ ಅವನು ಅಪೊಸ್ತಲನೆಂಬುದಾಗಿರುವಂತ ಆ ಒಂದು ಪಟ್ಟಕ್ಕೆ ಯೋಗ್ಯನಾಗಿದ್ದನು ಹೊರತು ನಾನೊಬ್ಬ ಪ್ರವಾದಿ ಎಂದು ಹೇಳಿ ಅಪೊಸ್ತಲನ ಎಲ್ಲಿ ತಿಳಿಸಲಿಲ್ಲ. ಆ ಪ್ರವಾದನೆ ಇವತ್ತಿನ ಪ್ರವಾದಕರು ಮಾಡುವ ತರ ಒಂದು ಕಾರ್ಯನೂ ಪೌಲನು ಹೇಳಲಿಲ್ಲ. ಸೊ ಆ ವಿಷಯವನ್ನು ನಾನು ಬಿಡುವುದಕ್ಕೆ ಇಷ್ಟಪಡುತ್ತೇನೆ. ಹಾಗಾದರೆ ಆಮೇಲೆ ಸ್ತೋತ್ರ, ಉಚ್ಚರಿಸುವಂತ ವರದಲ್ಲಿ 3 ವರಗಳು. ಒಂದು ಸ್ಪೀಕಿಂಗ್ ಇನ್ ಅದರ್ ಟಂಗ್, 2 ಇಂಟರ್ಪ್ರಿಟೇಷನ್ ಆಫ್ ದಿ ಲ್ಯಾಂಗ್ವೇಜ್, 3 ಪ್ರೊಫೆಸಿ ಎಂಬುದಾಗಿ 3 ವರಗಳು ಉಚ್ಚರಿಸುವಂತ ವರದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ಇನ್ನು 3ನೆಯ ಗಿಫ್ಟ್, ಅದು ಕೂಡ ಹೇಳಿ ಈ ವಿಡಿಯೋವನ್ನು ನಾವು ನಿಲ್ಲಿಸುವುದಕ್ಕೆ ಇಷ್ಟಪಡುತ್ತೇನೆ. 3ನೇ ವರವು ಗಿಫ್ಟ್ ಆಫ್ ಪವರ್, ಅಂದರೆ ಪವಿತ್ರಾತ್ಮನಿಂದ ಉಂಟಾಗುವ ಶಕ್ತಿಯ ವರಗಳು. ಶಕ್ತಿಯ ವರಗಳಲ್ಲಿಯೂ 3 ವರಗಳನ್ನು ನಮಗೆ ನೋಡುವುದಕ್ಕೆ ಸಾಧ್ಯ. ಶಕ್ತಿಯ ವರಗಳು ಯೇಸು ಕ್ರಿಸ್ತನು ಅಪೊಸ್ತಲ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿ ಹೊಂದಿದವರಾಗಿ. ಹಾಗಾದರೆ ಶಕ್ತಿ ಎಂಬುದಾಗಿ ಹೇಳಿ ಆತ್ಮನನ್ನು ಹೊಂದುವುದಕ್ಕೆ ಈ ಕಲಿಸಿರುವುದು ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಹೇಳುತ್ತಾ ಇದೆ, ಆತ್ಮನು ನಿಮ್ಮ ಮೇಲೆ ಬರುವಾಗ ನಿಮಗೆ ಶಕ್ತಿ ಉಂಟಾಗುತ್ತದೆ. ವೆನ್ ದ ಪವರ್ ಆಫ್ ಹೋಲಿ ಸ್ಪಿರಿಟ್ will come upon you, you will be receive the power. ಶಕ್ತಿಯುಳ್ಳ ಆತ್ಮ ನಿಮ್ಮ ಮೇಲೆ ಬರುವಾಗ ನೀವು ಶಕ್ತರಾಗಿ ಮಾರುತ್ತೇವೆ. ಹಾಗಾದರೆ ವಿ ನೀಡ್ ಎ ಪವರ್, ವಿ ನೀಡ್ ಎ ಶಕ್ತಿ. ಏನಕ್ಕಂದ್ರೆ ಗೊತ್ತಾ, 3 ಅದ್ಭುತಗಳನ್ನ, 3 ಮಹತ್ಕಾರ್ಯಗಳನ್ನ ಮಾಡುವುದಕ್ಕೆ ಶಕ್ತಿಯ ಅವಶ್ಯಕತೆ ಉಂಟು. ಹಾಗಾದ್ರೆ ದ ಗಿಫ್ಟ್ ಆಫ್ ಪವರ್, ಶಕ್ತಿಯ ವರದಲ್ಲಿ 3 ವರಗಳು. ಒಂದು ನಂಬಿಕೆಯ ವರವಾಗಿದೆ, ವಿಶ್ವಾಸದ ವರ, ದ ಗಿಫ್ಟ್ ಆಫ್ ಫೇತ್. ಇದು ಒಂದು ಶಕ್ತಿಯ ವರವಾಗಿದೆ. ಅದು ವಿಶ್ವಾಸ ಎಂಬುದಾಗಿರುವಂತ ಮಾತು ಪ್ರತ್ಯೇಕ ಹೇಳಬೇಕಾಗಿಲ್ಲ, ಎಲ್ಲರಿಗೂ ವಿಶ್ವಾಸ ಉಂಟು ಎಂಬುದಾಗಿ ಹೇಳುತ್ತಾ ಇದೆ. ಆದರೆ ಆ ವಿಶ್ವಾಸ ಶಕ್ತಿ ಉಳ್ಳದಾಗಿರಬೇಕು. ಯಾವ ಪ್ರಶ್ನೆಗಳಲ್ಲಿಯೂ, ಯಾವ ತೊಂದರೆಗಳಲ್ಲಿಯೂ, ಯಾವ ಹೋರಾಟಗಳಲ್ಲಿಯೂ, ಯಾವ ವಿಧವಾದಂತ ಸನ್ನಿವೇಶಗಳಲ್ಲಿ ಹೋಗುವಾಗಲೂ ನಂಬಿಕೆಯ ವರ ಒಂದು ಶಕ್ತಿಯಾಗಿರುತ್ತದೆ, ಒಂದು ಬಲವಾಗಿರುತ್ತದೆ. ಅದು ಪರಿಶುದ್ಧಾತ್ಮನಿಂದ ಹೊಂದಿಕೊಳ್ಳುವಂತ ಒಂದು ವರವಾಗಿದೆ, ದ ಗಿಫ್ಟ್ ಆಫ್ ಫೇತ್, ವಿಶ್ವಾಸದ ವರ. ಸ್ತೋತ್ರ. 2ನೇ ವರವಾಗಿದೆ ರೋಗ ಶಾಂತಿ ವರ, ಅಂದರೆ ದ ಗಿಫ್ಟ್ ಆಫ್ ಹೀಲಿಂಗ್. ರೋಗಿಗಳನ್ನು ಸೌಖ್ಯ ಮಾಡುವಂತ ವರ. ಇದು ಒಂದು ಶಕ್ತಿಯುಳ್ಳಂತ ವರವಾಗಿದೆ. ರೋಗ ಸೌಖ್ಯ, ರೋಗಿಗಳಿಗೆ ಸೌಖ್ಯ ಕೊಡುವಂತ ವರ. ಕೆಲವರು ಹೇಳ್ತಾ ಇದೆ, ಅಪೊಸ್ತಲರ ಕಾಲದಲ್ಲಿ ರೋಗ ಸೌಖ್ಯದ ವರ ನಿಂದೋಯ್ತು, ಇನ್ನು ರೋಗ ಸೌಖ್ಯದ ವರದ ಅವಶ್ಯಕತೆ ಇಲ್ಲ ಎಂಬುದಾಗಿ. ನೋ, ಅಪೊಸ್ತಲರ ಕಾಲದಲ್ಲಿ ರೋಗ ಸೌಖ್ಯದ ವರವನ್ನು ದೇವರು ಕೊಟ್ಟರೆ, ಆ ವರವು ಕೊಡುವಂತ ಪರಿಶುದ್ಧಾತ್ಮನು ಅಪೊಸ್ತಲಗಳ ಮೂಲಕ ಹೇಳಲಿಲ್ಲ. ಈ ವರವು ನಾವು ಮಾತ್ರ ಉಪಯೋಗಿಸಬೇಕು, ನಮ್ಮ ಕಾಲವಾದ್ಮೇಲೆ ಅದು ಮುಗಿದು ಹೋಗುತ್ತದೆ ಎಂಬುದಾಗಿ ಅಪೊಸ್ತಲರು ಹೇಳಲಿಲ್ಲ. ಪರಿಶುದ್ಧಾತ್ಮವನ್ನು ಅವರ ವಿಷಯದಲ್ಲಿ ಹೇಳಿಸಲೂ ಇಲ್ಲ. ಆದ್ರಿಂದ ಅಪೊಸ್ತಲರಿಗೆ ಕೊಟ್ಟಂತ ಅದೇ ವರಗಳು ಇವತ್ತು ಲೋಕದಲ್ಲಿ ಎಕ್ಸಿಸ್ಟ್ ಆಗಿದೆ, ಅದು ಇನ್ನೂ ನಿಂದು ಹೋಗಲಿಲ್ಲ. ಆದ್ರೆ ಯಾಕೆ ಜನರು ಹೊಂದದೇ ಇರುವುದಕ್ಕೆ ಕಾರಣ ನಂಬಿಕೆಯ ವರ ಅವರಿಗೆ ಕಡಿಮೆಯಾಗಿದೆ. ವಿಶ್ವಾಸವಿಲ್ಲದೆ ಇರುವುದರಿಂದ. ವಿಶ್ವಾಸವಿದ್ದರೆ ಅಪೊಸ್ತಲರು ಹೇಳಿದ ಹಾಗೆ ಈಗಲೂ ಕುಂಡರು ನಡೆಯುತ್ತೇವೆ, ಈಗಲೂ ಕುರುಡರು ಸೌಖ್ಯ ಹೊಂದುತ್ತೇವೆ, ಈಗಲೂ ಅದ್ಭುತಗಳು ನಡೆಯುತ್ತೇವೆ. ಅಪೊಸ್ತಲರು ಮಾಡಿರುವ ಅದೇ ಅದ್ಭುತಗಳು, ಸತ್ತವರೀಗಲೂ ಎದ್ದು ಬರುತ್ತದೆ. ನಂಬಿಕೆ ಇರಬೇಕು. ಈ ಕಾಲದಲ್ಲಿ ನಂಬಿಕೆಯ ವರವು, ಅದರ ಬಲವು ಕ್ಷಯಿಸಿ ಹೋಗಿದೆ.
ಹೋಗಲಿ, ಆ ವಿಷಯಕ್ಕೆ ಹೋಗುವುದಕ್ಕಾಗಿ ಇಷ್ಟಪಡುತ್ತಾ ಇಲ್ಲ. ಆದರೆ ಎರಡನೇ ವರವಾಗಿದೆ ರೋಗ ಸೌಖ್ಯ ವರ. ಮೂರನೇ ವರವು ಮಹತ್ ಕಾರ್ಯಗಳನ್ನು ಮಾಡುವಂತ ವರವು, ಅಂದರೆ ಪವಾಡಗಳನ್ನ, ಅದ್ಭುತಗಳನ್ನ, ಸೂಚನ ಕಾರ್ಯಗಳನ್ನ ಮಾಡುವಂತ ವರವು, ಮಹತ್ ಕಾರ್ಯಗಳನ್ನ ಮಾಡುವಂತ ವರಗಳು. ಅದು ನಮಗೆ ವಾಕ್ಯದಲ್ಲಿ ನೋಡುವುದಕ್ಕೆ ಸಾಧ್ಯ. ಮಹಾ ಅದ್ಭುತ ವಿಷಯಗಳನ್ನ ಅಪೊಸ್ತಲಗಳ ಮೂಲಕ ನಡೆಯಿತು ಎಂಬುದಾಗಿ. ಅಪೊಸ್ತಲನು ಅವನ ಕೈಯಲ್ಲಿದ್ದಂದ ರುಮಾಲನ್ನ ಎತ್ತುಕೊಂಡು ರೋಗಿಗಳ ಮೇಲೆ ಇಡುವಾಗ ಸೌಖ್ಯವಾಯಿತು. ಇದು ಒಂದು ಅದ್ಭುತವಾದಂತ ವರವಾಗಿದೆ. ಮಹತ್ತರವಾದಂತ ಆಮೇಲೆ ಸ್ತೋತ್ರ ಮಹತ್ ಕಾರ್ಯಗಳನ್ನ ಮಾಡುವಂತ ವರವಾಗಿದೆ. ಇವತ್ತು ಕೆಲವರು ರುಮಾಲುಗಳನ್ನು ಇಡುತ್ತಾ ಇದೆ, ಪ್ರಯೋಜನಗಳೇನೂ ಇಲ್ಲ. ಆದರೆ ಈ ವರ ಹೊಂದಿದರೆ, ಈ ಶಕ್ತಿ ಹೊಂದಿದರೆ ಈಗಲೂ ಅದನ್ನ ನಡೆಯುತ್ತೇವೆ. ಹಾಗಾದರೆ ಪ್ರಿಯರೇ, ನಾನು ನಿಲ್ಲಿಸುವುದಕ್ಕೆ ಇಷ್ಟಪಡುತ್ತೇನೆ. ಈಗಲೇ ಸಮಯ ಸ್ವಲ್ಪ ಜಾಸ್ತಿ ಆಗಿತ್ತು. ನಾವು ಇವತ್ತು ಕಲಿತಿರುವಂತ ವಿಷಯ ದ ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನಿಂದ ಉಂಟಾಗುವ ವರಗಳು. ಎಷ್ಟು ವರಗಳಿದೆ ಅಂತ ಗೊತ್ತಾ? 9 ವರಗಳು. 9 ವರಗಳನ್ನ ಮೂರು ಗ್ರೂಪ್ ಆಗಿ ನಾವು ಮಾಡಿದ್ದೇವೆ. ಒಂದನೇ ಗ್ರೂಪಿನಲ್ಲಿ ದ ಗಿಫ್ಟ್ ಆಫ್ ರೆವಲ್ಯೂಷನ್, ಪ್ರಕಟಣೆಯ ವರದಲ್ಲಿ 3 ವರಗಳು. ಒಂದು ಜ್ಞಾನ ವರವು, ಇನ್ನೊಂದು ವಿದ್ಯಾವರವು, ಇನ್ನೊಂದು ಸತ್ಯಾರ್ಥಗಳನ್ನ ಹೇಳುವಂತ ವರವು. ಆಮೇಲೆ ಎರಡನೇದು ದ ಗಿಫ್ಟ್ ಆಫ್ ಅಶ್ಯೂರೆನ್ಸ್ ಎಂಬುದಾಗಿ, ಅಂದರೆ ಉಚ್ಚರಿಸುವಂತ ವರಗಳಲ್ಲಿ ಒಂದಿನ ವರವು ಅನ್ಯ ಭಾಷೆಯನ್ನ ಮಾತನಾಡುವಂತ ವರವು, ಎರಡನೇದು ಅನ್ಯ ಭಾಷಾ ವ್ಯಾಖ್ಯಾನ ಮಾಡುವಂತ ವರವು, ಮೂರನೇದಾಗಿ ಪ್ರವಾದನೆಯ ವರವು. ಮೂರನೆಯ ಗ್ರೂಪ್ ಏನಂದ್ರೆ ದ ಗಿಫ್ಟ್ ಆಫ್ ಪವರ್, ಶಕ್ತಿಯ ವರವು. ಅದರಲ್ಲಿ 3 ವರಗಳು. ಒಂದು ನಂಬಿಕೆಯ ವರವು, 2 ರೋಗ ಸೌಖ್ಯದ ವರವು, ಮೂರನೇದು ಮಹತ್ಕಾರ್ಯಗಳನ್ನ, ಪವಾಡಗಳನ್ನ ಮಾಡುವಂತ ವರವು. ಹೀಗೆ ದೇವರ ಆತ್ಮನಿಂದ ಉಂಟಾಗುವ 9 ವರಗಳು. ಈ 9 ವರಗಳು, 9 ವರಗಳನ್ನು 3 ಗ್ರೂಪ್ ಆಗಿ ಇವತ್ತು ನಾವು ಕಲಿತಿದೆ. ಪ್ರಿಯರೇ, ಈ ವಿಡಿಯೋವನ್ನು ನಿಲ್ಲಿಸುವುದಕ್ಕೆ ಇಷ್ಟಪಡುತ್ತೇನೆ. ಈಗಲೂ ಪರಿಶುದ್ಧಾತ್ಮನಿಂದ ಸ್ನಾನ ಹೊಂದಿದವನು, ಆತ್ಮ ಸ್ನಾನ ಹೊಂದಿದವನು ಈಗ ಪ್ರಾರ್ಥನೆ ಮಾಡಿದನು, ಈ 9 ವರಗಳು ಕೊಡುವುದಕ್ಕೆ ದೇವರು ಸನ್ನದ್ಧನಾಗಿದ್ದಾನೆ. ಅದರಿಂದ ವರ ಆವಿಷ್ಕತೆ ಉಳ್ಳವನು ಪಾಸ್ಟರ್ ಹತ್ರ ಕೇಳಿದರೆ ಆಗಲ್ಲ. ಕೆಲವೊಂದು ಪಾಸ್ಟರ್ಗಳು ವರ ಕೊಡಕ್ಕಿರುವವರಿದ್ದಾರೆ. ನಾನು ಕೊಡುತ್ತೇನೆ ವರವಂದೆ, ಸುಮ್ಮನೆ ಸುಳ್ಳು, ಅದೆಲ್ಲ ನಂಬಬೇಕಾಗಿಲ್ಲ. ವರ ನಿಮಗೆ ಆವಿಷ್ಕತೆ ಇದ್ದರೆ ಈ 9 ವರಗಳಲ್ಲಿ ಎಷ್ಟು ವರ ಬೇಕು, ಯಾವ ವರ ಬೇಕು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ, ಕಾಯ್ತಾ ಇರಿರಿ. ಈಗಲೂ ದೇವರು ನಿಮಗೆ ಕೊಡುತ್ತಾನೆ ಎಂದು ದೇವರ ಪ್ರಾಮಿಸ್ ಆಗಿದೆ. ಆದ್ದರಿಂದ ಇವತ್ತು ನಾವು ಚಿಂತಿಸಿದ್ದೇವೆ ದ ಗಿಫ್ಟ್ ಆಫ್ ದಿ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನಿಂದ ಉಂಟಾಗುವ 9 ವರಗಳು ನಾವು ಇವತ್ತು ಚಿಂತಿಸಿದ್ದೇವೆ. ಈ 9 ವರಗಳ ಮೂಲಕವಾಗಿ ದೇವರಾತ್ಮನು ನಮ್ಮನ್ನೆಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ದೇವ ನಮ್ಮನ್ನು ಅನುಗ್ರಹಿಸಲಿ. ಪ್ರಿಯರೇ, ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿರಿ, ಅದರ ಬೆಲ್ಲೈಕನ್ ಕೂಡ ಸ್ವಲ್ಪ ಎನೇಬಲ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿರಿ. ದಯವಿಟ್ಟು ಎಲ್ಲರೂ ಈ ಕಾರ್ಯಗಳನ್ನು ಅರಿಯಲಿ. ಆಮೇಲೆ ನಮಗೆ ಒಟ್ಟಿಗೆ ಕಲಿಯೋಣ. ನಿಮ್ಗೆ ಏನಾದರೂ ಕಾರ್ಯಗಳನ್ನು ಅರಿಯಬೇಕಂತ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಅದನ್ನ ನೀವು ಟೈಪ್ ಮಾಡಿದರೆ ನಾನು ಅದನ್ನ ನೋಡಿ ಆಮೇಲೆ ಸ್ತೋತ್ರ ಸಮಯ ತಕ್ಕಂತೆ ಅದಕ್ಕೆ ಆಮೇಲೆ ವಿಡಿಯೋ ಮೂಲಕವಾಗಿ ಉತ್ತರವನ್ನು ಕೊಡುವುದಾಗಿರುತ್ತದೆ. ಆಮೇಲೆ ಮೇ ದ ಗುಡ್ ಗಾಡ್ ಬಿ ವಿತ್ ಯು ಅಂಡ್ ಬ್ಲೆಸ್ ಯು ಕಮಿಂಗ್ ಡೇಸ್. ದೇವರು ನಮ್ಮನ್ನು ಎಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.